ಇವತ್ತು ನಮ್ಮ ಈ ಹೋರಾಟದ ಫಲವಾಗಿ ಇವತ್ತು ನಮ್ಮ ಆಡಳಿತ ವರ್ಗದ ಪರವಾಗಿ ಸರ್ಕಾರದ ಪರವಾಗಿ ನಮ್ಮ KSRTC ವ್ಯವಸ್ಥಾಪಕ ನಿರ್ದೇಶಕರಿಂದ ಅಕ್ರಮ್ ಪಾಷಾರ್ ಅವರು ಇವತ್ತು ನಮ್ಮ ಅವರ ಅನಿಸಿಕೆಗಳನ್ನು ಹೇಳೋದಕ್ಕೆ ಇಲ್ಲಿ ಬಂದಿದ್ದಾರೆ. ನಾವು ಬೆಳಗ್ಗೆ ಸಾಕಷ್ಟು ವಿಷಯಗಳನ್ನ ನಿಮ್ಮ ಗಮನಕ್ಕೆ ತಂದಿದ್ದೇವೆ. ಇವತ್ತು ಸರ್ಕಾರ ನಿನ್ನೆ ಹೊರಡಿಸಿದ ಆದೇಶ ಏನಿದೆ ಅದು ನಮ್ಮ 38 ತಿಂಗಳ ವೇತನದ ಬಾಕಿಯ ಬದಲಾಗಿ ನಾವು 26 ತಿಂಗಳ ಬಾಕಿಯನ್ನು ಕೊಡಲಿಕ್ಕೆ ತಯಾರಾಗಿದ್ದೇವೆ. 1271 ಕೋಟಿ ಅನುದಾನವನ್ನ ಕೊಡಲಿಕ್ಕೆ ಬಿಡುಗಡೆ ಮಾಡಲಿಕ್ಕೆ ಸರ್ಕಾರ ಏನು ನಿರ್ಧಾರ ತೆಗೆದುಕೊಂಡಿದೆ ಅದನ್ನು ಒಂದು ವಿಷಯ ಹೇಳಿದ್ದಾರೆ. ಅದೇ ರೀತಿ ನಮ್ಮ ಪ್ರಮುಖ ಬೇಡಿಕೆ ಆದಂತಹ 11/24ರಿಂದ 4 ವರ್ಷಗಳ ಅವಧಿಗೆ ಏನು ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು, ನಾವೇನು 25% ಹೆಚ್ಚಳವನ್ನು ಕೇಳಿದ್ದೇವೆ. ಅದರ ಬದಲಿಗೆ ಸರ್ಕಾರ ಇವತ್ತು 1/4/25ರಿಂದ ವೇತನ ಹೆಚ್ಚಳದ ಬಗ್ಗೆ ಕಾರ್ಮಿಕ ಸಂಘಟನೆಗಳ ಜೊತೆ ಮಾತುಕತೆಯನ್ನು ಮಾಡಲಿಕ್ಕೆ ಆದೇಶವನ್ನ ನೀಡಿದೆ ಅನ್ನುವಂತಹ ಸರ್ಕಾರದ ಆದೇಶ ನಿನ್ನೆ ಅದನ್ನ ಹೊರಡಿಸಿರೋದನ್ನ ನಾವು ಬೆಳಗಿನ ಸಾಕಷ್ಟು ವಿಷಯಗಳ ಮುಂದೆ ತಂದಿದ್ದೇವೆ. ಏನಿವತ್ತು ಸರ್ಕಾರ ನಿನ್ನೆ 18/2/26 ಏನು ಆದೇಶ ಹೊರಡಿಸಿದೆ ಅದು ಸಂಪೂರ್ಣವಾದಂತಹ ಏಕಪಕ್ಷೀಯವಾಗಿ ಹೊರಡಿಸಿದಂತ ಒಂದು ಘೋಷಣೆ ಆದೇಶ ಆಗಿದೆ. ಆ ಏಕಪಕ್ಷೀಯ ಘೋಷಣೆಯನ್ನ ನಾವು ಜಂಟಿ ಕೇಸ್ ಸಮಿತಿಯಲ್ಲಿ ಇಡೀ 4 ನಿಯಮಗಳ 1,15,000 ಕಾರ್ಮಿಕರು ಆ ಆದೇಶವನ್ನು ಒಪ್ಪಲಿಕ್ಕೆ ತಯಾರಿಲ್ಲ ಅನ್ನೋ ಮಾತನ್ನ ಮಾನ್ಯ ನಿರ್ದೇಶಕರ ಗಮನಕ್ಕೆ ತರಲಿಕ್ಕೆ ನಾನು ಇಷ್ಟಪಡ್ತೇನೆ. ಕಾರಣ ಇಷ್ಟ, ನಾವು ಯಾವತ್ತೂ ಕೂಡ ಜಂಟಿ ಕ್ರಿಯಾ ಸಮಿತಿ ಯಾವತ್ತೂ ಕೂಡ ಸಂಧಾನಕ್ಕೆ ಯಾವತ್ತೂ ಕೂಡ ಸಿದ್ಧ ಇತ್ತದು. ಇವತ್ತು ನಾವು ಸಿದ್ಧ ಇದ್ರೂ ಕೂಡ ಅದನ್ನ ಮಾತುಕತೆ ಆಗ್ತಾನೆ ಇದೆ. 2 ಹಂತಗಳಲ್ಲಿ ಮಾತುಕತೆ ಆಗ್ತಾ ಇದೆ. ಒಂದು ಸರ್ಕಾರದ ಮಟ್ಟದಲ್ಲಿ ಮಾತುಕತೆ ಆಗ್ತಾ ಇದೆ, ಇನ್ನೊಂದು ಹಂತ ಇವತ್ತು ಕಾರ್ಮಿಕ ಆಯುಕ್ತರು ಕೂಡ ಮಾತುಕತೆ ಆಗ್ತಾ ಇದೆ. 2 ಸಂದರ್ಭಗಳಲ್ಲಿ ಮಾತುಕತೆ ಆಗ್ತಾ ಇದ್ರೂ ಕೂಡ ಸರ್ಕಾರ ಇವತ್ತು ಏಕಪಕ್ಷೀಯ ಘೋಷಣೆ ಮಾಡಿರೋದು ನಮಗೆ ಜಂಟಿ ಕ್ರಿಯಾ ಸಮಿತಿ ಮಾತಾಡಿ ಕಾರ್ಮಿಕ ಸಮುದಾಯಕ್ಕೆ ಮಾಡಿದಂತಹ ಒಂದು ಅವಮಾನ ಅಂತ ನಡ್ಕೊಳ್ಳೋದನ್ನು ನಾನು ಭಾವಿಸ್ತೇನೆ. ಮಾಡಬಾರ್ದಾಗಿದ್ದು ಸರ್ಕಾರ ಯಾವ್ದು ನಾವು ಜಂಟಿ ಕ್ರಿಯಾ ಸಮಿತಿ ಯಾವ್ದು ಕೂಡ ಮಾತುಕತೆ ಸಿದ್ಧ ಇದ್ದಂತ ಸಂದರ್ಭದಲ್ಲೂ ಕೂಡ ಕಾನೂನಾತ್ಮಕ ಕೂಡ, ಯಾಕಂದ್ರೆ ಒಂದು ಮಾತನ್ನ ಅವ್ರು ಕೂಡ ಕಾರ್ಮಿಕ ಆಯುಕ್ತರಾಗಿದೆ, ಅವ್ರಿಗೂ ಎಲ್ಲ ವಿಷಯ ಗೊತ್ತಿದೆ. ಯಾವಾಗ ಒಂದು ಡಿಸ್ಪ್ಯೂಟ್ ಯಾವಾಗ ಕಾರ್ಮಿಕ ಆಯುಕ್ತರ ಮುಂದೆ ಇದೆ ಅದನ್ನ ಏಕಪಕ್ಷವಾಗಿ ಘೋಷಣೆ ಮಾಡೋದಕ್ಕೆ ಸರ್ಕಾರಕ್ಕಾಗಲಿ ಯಾವುದಕ್ಕಾಗಲಿ ಅದು ಅವಕಾಶ ಇಲ್ಲ. ಹಾಗೆ ನಮಗೆ ಕಾರ್ಮಿಕರಿಗೆ ಹೇಗೆ ಒಂದು ಡಿಸ್ಪ್ಯೂಟ್ ಪೆಂಡಿಂಗ್ ಇದ್ದಾಗ ಮುಷ್ಕರ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಯಾವ್ದು ಕಾನೂನು ಹೇಳುತ್ತೆ, ಅದೇ ರೀತಿ ಆಡಳಿತವರೆಗೂ ಕೂಡ ಒಂದು ಡಿಸ್ಪ್ಯೂಟ್ ಪೆಂಡಿಂಗ್ ಇದ್ದಾಗ ಅದನ್ನ ಘೋಷಣೆ ಮಾಡೋದಕ್ಕೆ ಸರ್ಕಾರಕ್ಕೂ ಕೂಡ ಅಧಿಕಾರ ಮಾತನ್ನ ಮಾನ್ಯ ಗಮನ ತರ್ತಾನೆ. ಆದ್ರಿಂದ ಏನದು ಏಕಪಕ್ಷ ಘೋಷಣೆ ಮಾಡಿದ್ರೆ ಅದು ಕಾನೂನಿಗೆ ವಿರುದ್ಧ ಮಾತ್ರ ಅಲ್ಲ, ಅದು ಜಂಟಿ ಕ್ರಿಯಾ ಸಮಿತಿ ಕೂಡ ಮಾಡಿದಂತ ಇಡೀ ಕಾರ್ಮಿಕ ಸಮುದಾಯಕ್ಕೆ ಮಾಡದಂತ ಒಂದು ಅವಮಾನ ಅಂತ ಕೇಳಿದ್ರೆ ಅದೊಂದು ದಮನಕಾರಿ ನೀತಿ ಅಂತ ಹೇಳಕ್ ಇಷ್ಟಪಡ್ತಾನೆ. ದಯಮಾಡಿ ವ್ಯವಸ್ಥಾಪಕ ನಿರ್ದೇಶನ ನಾವೊಂದು ಇಡೀ ಕಾರ್ಮಿಕ ಸಮುದಾಯ ಪರವಾಗಿ ಒಂದು ವಿನಂತಿ ಮಾಡ್ಕೊಳ್ಳಿ. ಏನಿದೆ ಏನಿವತ್ತು ನಿನ್ನೆ ವರ್ಷದ ಆದೇಶ ಏನಿದೆ ಆ ಆದೇಶನ ಮರುಪರಿಶೀಲನೆ ಮಾಡಬೇಕಾಗತ್ತೆ, ಅದನ್ನ ಬದಲಾವಣೆ ಮಾಡಬೇಕಾಗುತ್ತೆ. ನಮ್ಮ 2 ಪ್ರಮುಖ ಬೇಡಿಕೆಗಳ ಬಗ್ಗೆ ಅವರು ಸೂಕ್ತವಾದ ಸಮಯದಲ್ಲಿ, ಯಾಕಂದ್ರೆ ಇವತ್ತು ನಾವು 4 ಗಂಟೆಗೆ ನಾವು ಇದನ್ನ ಪತ್ರಿಕಾಗೋಷ್ಠಿನ ಕರೆದಿದ್ದೇವೆ. ಆ ಪತ್ರಿಕಾಗೋಷ್ಠಿಗೆ ನಾವು ಕೂಡ ಯಾವುದೇ ಒಂದು ಬೇರೆ ರೀತಿಯ ರೂಪವನ್ನು ಕೊಡ್ಲಿಕ್ಕೆ ಸ್ವರೂಪವನ್ನು ಕೊಡ್ಲಿಕ್ಕೆ ಅವರು ಅವಕಾಶ ಕೊಡಲಿಲ್ಲ ಅಂತ ಕೂಡ ನಾನು ಕೂಡ ಭಾವಿಸ್ತೇನೆ. ದಯಮಾಡಿ ಇವತ್ತು ನಮ್ಮ 2 ಬೇಡಿಕೆ ಏನಿದೆ ಅದಕ್ಕೆ ಸ್ಪಷ್ಟವಾದ ನಿಲುವಿದೆ. ಅದನ್ನ ನಮ್ಮ ಸ್ಪಷ್ಟವಾದ ಬೇಡಿಕೆಗಳ ಬಗ್ಗೆ ಒಂದು ಸ್ಪಷ್ಟವಾದ ನಿರ್ಧಾರವನ್ನ ಸರ್ಕಾರದ ಪರವಾಗಿ ನಮ್ಮ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ನೀಡ್ತಾರೆ ಅಂತ ಕೂಡ ನಾನು ಭಾವಿಸ್ತೇನೆ. ಅನ್ಯತಾ ಭಾವಿಸಬಾರದು, ಯಾಕಂದ್ರೆ ಅದು ವ್ಯತಿರಿಕ್ತವಾದಂತಹ ಯಾವುದೇ ರೀತಿಯ ಬಂದಿದ್ದ ಪಕ್ಷದಲ್ಲಿ ನಾವು ಕೂಡ ವ್ಯತಿರಿಕ್ತವಾದಂತಹ ತೀರ್ಮಾನವನ್ನ 4 ಗಂಟೆಗೆ ತೆಗೆದುಕೊಳ್ಬೇಕಾಗುತ್ತೆ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಅದನ್ನ ಜಂಟಿ ಕ್ರಿಯಾ ಸಮಿತಿ ಪರವಾಗಿ ಹೇಳ್ತೀನಿ. 1,15,000 ಕಾರ್ಮಿಕರ ಪರವಾಗಿ ಆ ಮಾತನ್ನ ಸ್ಪಷ್ಟವಾಗಿ ಹೇಳಿ ಮತ್ತೆ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. ಅವರ ಅನಿಸಿಕೆಗಳನ್ನ ಕಾರ್ಮಿಕ ಸಮುದಾಯಕ್ಕೆ ಅವ್ರು ಒಪ್ಪುವಂತ ರೀತಿಯಲ್ಲಿ ಒಂದು ಯಾವ್ದು ಗುಡ್ ನ್ಯೂಸ್ ಅಂತ ಹೇಳ್ತೇನೆ. ಬೇಕಾದ್ರೆ ಅದನ್ನ ನಮಗೆ ಒಪ್ಪುವಂತ ರೀತಿಯಲ್ಲಿ ಅವರು ಒಂದು ನಿರ್ಧಾರವನ್ನ ಪ್ರಕಟ ಮಾಡ್ತಾರೆ ಅನ್ನುವಂತ ಆಶಾ ಭಾವನೊಂದಿಗೆ ನಾನು ವ್ಯವಸ್ಥಾಪಕ ನಿರ್ದೇಶಕರಲ್ಲಿ ಮನವಿ ಮಾಡಿ ಅವರ ಅನಿಸಿಕೆಗಳನ್ನ ನಮ್ಮ ಮುಂದೆ ಇಡಬೇಕು ಅಂತೇಳಿ ಸಮಸ್ತ ಕಾರ್ಮಿಕ ಪರ 1,15,000 ಕಾರ್ಮಿಕ ಪರವಾಗಿ ನಾನು ಅವರನ್ನ ಮನವಿ ಮಾಡ್ಕೊಳ್ತೇನೆ. ದಯವಿಟ್ಟು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಮಾತುಗಳನ್ನ ಹೇಳ್ಬೇಕು ಅಂತ ಕೇಳ್ಕೊಳ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.